ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾವು ರಾಧಾಕೃಷ್ಣ ಅಂದ್ಬಿಟ್ಟು ಶ್ರೀ ವಿದ್ಯಾದ್ರಿ ಪ್ರಾಪರ್ಟೀಸಿಂದ ನಾವು ಸುಮಾರು ಬಿಲ್ಡಿಂಗ್ ಕಟ್ಟಿದ್ದೀವಿ. ಇದೇ ಪ್ರೊಫೆಷನಲ್ಲಿ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನಾವು ಇಲ್ಲಿ ರಾಜರಾಜೇಶ್ವರಿ ನಗರ ML 5th ಸ್ಟೇಜು ಸೆಕೆಂಡ್ ಫೇಸ್ನಲ್ಲಿ ಒಂದು ಪ್ರಾಪರ್ಟಿ ಮಾಡ್ತಾ ಇದ್ದೀವಿ. 8,300 ಅಡಿ ಇದೆ. ಅದರಲ್ಲಿ 20 ಫ್ಲ್ಯಾಟ್ಸ್ ಬರುತ್ತೆ. 20 ಫ್ಲ್ಯಾಟ್ಸಲ್ಲಿ 4 ಫ್ಲ್ಯಾಟ್ 2 BHK ಇದೆ. ಇನ್ನು 16 ಫ್ಲ್ಯಾಟ್ಸು 3 BHK ಇದೆ. 3 BHK ವಿವಿಧ ಬೇರೆ ಬೇರೆ ವೇರಿಯಂಟಲ್ಲಿ ಬರ್ತದೆ. 2 BHK ಬಂದ್ಬಿಟ್ಟು 1240 ಬರುತ್ತೆ. 3 BHK ಆ ಥರ 4 ವೇರಿಯಂಟಲ್ಲಿ ಬರುತ್ತೆ. 1320, 1380, 1450 ಮತ್ತು 1850 ಬರುತ್ತೆ. ಪ್ರೈಸು ಓವರಾಲ್ ಪ್ರೈಸ್ ಬಂದ್ಬಿಟ್ಟು ಒಂದೊಂದು ಪ್ರೈಸ್ ಇರುತ್ತೆ. 1240 ಬಂದ್ಬಿಟ್ಟು ನಿಮಗೆ 95 ಲ್ಯಾಕ್ಸ್ ಬರುತ್ತೆ. 1320 ಇದು ಬಂದ್ಬಿಟ್ಟು ನಿಮಗೆ 99 ಲ್ಯಾಕ್ಸ್ ಇದೆ. 1380 ಇದು 1,04,00,000 ಇದೆ. ಮತ್ತು 1480 ಬಂದ್ಬಿಟ್ಟು 1,38,00,000 ಆಗುತ್ತೆ. ಈ ಥರ ವಿವಿಧ ವೇರಿಯಂಟ್ ಇದೆ. ಬಂದು ವಿಸಿಟ್ ಮಾಡಿ. ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಪ್ರೈಮ್ ಲೊಕೇಶನ್ನು, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ರಾಷ್ಟ್ರೋತ್ಥಾನ ಹಾಸ್ಪಿಟ್ಲು ಬಿಹೈಂಡ್ ಹಿಂದೆಗಡೆನೇ ಬರುತ್ತೆ. ಮತ್ತು ನಿಯರ್ ಬೈ YGR ಮಾಲ್ ಇದೆ. ಮತ್ತು ನಮಗೆ ಕನಕಪುರ ಮೆಟ್ರೋ ಮತ್ತು ರಾಜರಾಜೇಶ್ವರಿ ಮೈಸೂರು ರೋಡ್ ಮೆಟ್ರೋ ಎಲ್ಲ ತುಂಬ 1.5 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಬರುತ್ತೆ. ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅಂದರೆ RNS ಬರುತ್ತೆ, JSS ಕಾಲೇಜ್ ಬರುತ್ತೆ, BGS ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಮತ್ತು ಗ್ಲೋಬಲ್ ಟೆಕ್ನಾಲಜಿ ಪಾರ್ಕ್ ಇದೆ, ಗ್ಲೋಬಲ್ ಕಾಲೇಜ್ ಇದೆ. ತುಂಬ ಸ್ಕೂಲ್ಸು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ಜ್ಞಾನಾಕ್ಷಿ ಸ್ಕೂಲ್ ಆಗ್ಬೋದು, ಮತ್ತು ಸ್ವರ್ಗರಾಣಿ ಸ್ಕೂಲು, ಬಾಲ್ಡ್ವಿನ್ ಸ್ಕೂಲು ಎಲ್ಲ ಸುತ್ತಮುತ್ತ ಇರೋದು. ಮತ್ತು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಆದ್ದರಿಂದ ತುಂಬ ಟ್ರಾಫಿಕ್ ಸಿಗೋದೆಲ್ಲ ಆಗಲಿಲ್ಲ. ತುಂಬ ತುಂಬ ಫಸ್ಟ್ ಕ್ಲಾಸ್ ಲೊಕೇಶನಲ್ಲಿದೆ. ಬಂದು ವಿಸಿಟ್ ಮಾಡಿ ನೋಡಿ. ನಾವೆಲ್ಲ ಬಿಲ್ಡಿಂಗ್ ಎಲ್ಲ ಪಕ್ಕ ನಾವು ಒಳ್ಳೆ ಕ್ವಾಲಿಟಿ ಟು ಮೆಟೀರಿಯಲ್ ಹಾಕ್ಬಿಟ್ಟು ಮಾಡಿದ್ದೀವಿ. ಬನ್ನಿ ಒಂದು ಸಲ ವಿಸಿಟ್ ಮಾಡಿ, ಒಳಗಡೆ ತೋರಿಸ್ತೀವಿ. ಬನ್ನಿ, ಇದೇ ಎಂಟ್ರೆನ್ಸು. ದೊಡ್ಡ ಗೇಟ್ ಇರುತ್ತೆ, ಎಂಟರ್ ಎಕ್ಸಿಟ್ ಎಲ್ಲ ಇದೇ ಇರುತ್ತೆ. ಸಫಿಷಿಯೆಂಟಾಗಿ ಕಾರ್ ಪಾರ್ಕಿಂಗ್ ಇದೆ ಎಲ್ಲದಕ್ಕೂ. ಇದು ನೀವು ನೋಡ್ತಿರೋದು ಮೊದಲನೇದು A ಬ್ಲಾಕ್ ಅಂತ. ಆಕ್ಚುಲಿ 2 ಬ್ಲಾಕ್ ಮಾಡಿದ್ದೀವಿ. 8,300 ಅಡಿಲಿ 2 ಬ್ಲಾಕ್ ಮಾಡಿದ್ದೀವಿ. ಇದು A ಬ್ಲಾಕು. ಇದು ಬಿಹೈಂಡ್ ದಟ್ B ಬ್ಲಾಕ್ ಅಂತ ಬರುತ್ತೆ. A ಬ್ಲಾಕ್ ಅಲ್ಲಿ 12 ಮನೆ ಬರುತ್ತೆ, B ಬ್ಲಾಕ್ ಅಲ್ಲಿ 8 ಮನೆ ಬರುತ್ತೆ. 2 ಬ್ಲಾಕ್ಗೂ ಸಪ್ರೇಟ್ ಲಿಫ್ಟು, ಸ್ಟೇರ್ ಕೇಸ್ ಇದೆ, ಸಪ್ರೇಟ್ ಬೋರ್ ಇದೆ, ಸಪ್ರೇಟ್ ಸಂಪ್ ಇದೆ. ಮತ್ತು BWSSB ಸಪ್ಲೈ ಸಪ್ರೇಟ್ ಆಗಿರುತ್ತೆ, KEBದು ಸಪ್ರೇಟ್ ಆಗಿರುತ್ತೆ. ಪಾರ್ಕಿಂಗ್ ಟೈಲ್ಸ್ ಬರುತ್ತೆ. ಇದು B ಬ್ಲಾಕ್ದು ಸ್ಟೇರ್ ಕೇಸು, ಲಿಫ್ಟು ಈಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆಲ್ಮೋಸ್ಟ್ ಒಂದು 2 ಮಂತ್ಸಲ್ಲಿ ಎಲ್ಲ ಫಿನಿಶ್ ಆಗುತ್ತೆ ನಮ್ಮದು. ವಿವರಣೆ ಸರ್ ಡೆಫಿನೆಟ್ಲಿ. ಇವಾಗ ನಾವು ನಿಂತಿರೋದು ಬಂದು A ಬ್ಲಾಕ್, ನಾವು ಅವಾಗಲೇ ಹೇಳಿದ್ರಿ. ಅಂಡ್ ಹಾಗೆ ನೀವು ನೋಡ್ಬೋದು, ಇದು B ಬ್ಲಾಕ್. 2 ಬ್ಲಾಕ್ ಬರುತ್ತಲ್ಲ? 2 ಬ್ಲಾಕ್ ಬರುತ್ತೆ, ಸಪ್ರೇಟ್ ಲಿಫ್ಟ್ ಬರುತ್ತೆ, ಸಪ್ರೇಟ್ ಸ್ಟೇರ್ ಕೇಸ್ ಬರುತ್ತೆ. ಎರಡಕ್ಕೂ ಸಪ್ರೇಟ್ ಲಿಫ್ಟ್? ಹೌದೌದು, ಎರಡಕ್ಕೂ ಸಪ್ರೇಟ್ ಲಿಫ್ಟ್, ಸಪ್ರೇಟ್ ಸ್ಟೇರ್ ಕೇಸ್. ಬೋರ್ವೆಲ್ ಎಷ್ಟಿದೆ ಸರ್ ಇದರಲ್ಲಿ? ಬೋರ್ವೆಲ್ ಕೂಡ ಈ ಬ್ಲಾಕ್ ಗೆ ಸಪ್ರೇಟ್, ಆ ಬ್ಲಾಕ್ ಗೆ ಸಪ್ರೇಟ್. ಸೊ 2 ಬೋರ್ವೆಲ್ ಬರುತ್ತೆ ಇದಕ್ಕೆ? ನಿಜ, ಬೋರ್ವೆಲ್ ಬರುತ್ತೆ. ಸಂಪು ಕೂಡ ನಿಮ್ಗೆ ಈ ಬ್ಲಾಕ್ ಗೆ, A ಬ್ಲಾಕ್ ಗೆ ಬೇರೆ, B ಬ್ಲಾಕ್ ಗೆ ಸಪ್ರೇಟ್ ಎಲ್ಲ ಸಪ್ರೇಟ್. ನೀವು ನೋಡ್ಬೋದು, ಇದು ಕಾರ್ ಪಾರ್ಕಿಂಗ್. ಸೊ ಟೋಟಲ್ ಈ A ಬ್ಲಾಕ್ B ಬ್ಲಾಕ್ ಇಂದ ಟೋಟಲ್ 20 ಮನೆ ಬರುತ್ತೆ. 20 ಮನೆಗೆ ಆಗೋ ತರ ಲಕ್ಸುರಿಯಸ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದೆ. ಕಾರ್ ಪಾರ್ಕಿಂಗ್ ಸ್ಪೇಸ್ ವಿತ್ 2 ವೀಲರ್ ಪಾರ್ಕಿಂಗ್, ಸಪರೇಟ್ EV ಚಾರ್ಜ್ ಪಾಯಿಂಟ್ ಕೂಡ ಕೊಡ್ತಾ ಇದ್ದೀವಿ. ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಸರ್? ಟೋಟಲ್ A ಅಂಡ್ B ಬ್ಲಾಕ್ ಸೇರಿ ಸೈಟ್ ಮೆಜರ್ಮೆಂಟ್ ಟೋಟಲ್ 8,300 ಅಡಿ ಬರುತ್ತೆ ಸರ್. 8,300 ಸ್ಕ್ವೇರ್ ಫೀಟ್ ಬರುತ್ತೆ. ಹೌದು, ಒಳ್ಳೆ ಪಿಲ್ಲರ್ ಅಂಡ್ ಬೀಮ್ ಕನ್ಸ್ಟ್ರಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ. ನಮ್ದು ವರ್ಕ್ ನೀವು ನಮ್ ಕಸ್ಟಮರ್ಸ್ ನಾವು ತಗೊಂಡಿರೋ ಕಸ್ಟಮರ್ಸ್ ರಿವ್ಯೂ ತಗೊಳ್ಬಹುದು. ಯಾಕಂದ್ರೆ ನಾವು ಕ್ವಾಲಿಟಿ ಆಗ್ಲಿ, ಇನ್ನೊಂದು ನಾವ್ ಹೇಳಿದ್ದು ಪ್ರಾಮಿಸಸ್ ಆಗ್ಲಿ 100ಗೆ 200% ಫುಲ್ಫಿಲ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್ಗೆ. ಸೊ ಆ ಕಸ್ಟಮರ್ಸ್ ರೆಫರೆನ್ಸ್ ಅಲ್ಲೇ ನಮ್ ತುಂಬಾ ಜನ ಬುಕಿಂಗ್ ಮಾಡ್ಕೊಂಡಿದ್ದಾರೆ, ತಗೊಂಡಿದ್ದಾರೆ. ಸೊ ಬೇಕಾದ್ರೆ ನಮ್ ಕಸ್ಟಮರ್ ನ ನೀವು ಒಂದ್ಸತಿ ವಿಡಿಯೋ ಮಾಡಿದ್ರು ನಿಮ್ಗೂ ಒಂದು ಖಂಡಿತ ಸರ್. ಏನಕ್ಕೆ ಅಂದ್ರೆ ಕಸ್ಟಮರ್ ಹ್ಯಾಪಿನೆಸ್ ಏನಕ್ಕೆ ಅಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಮೇನ್. ಅದೇ ಕಾಂಪ್ರಮೈಸ್ ನಾವೇನ್ ಪ್ರಾಮಿಸ್ ಮಾಡಿರ್ತೀವೋ ವೈಲ್ ಅಗ್ರಿಮೆಂಟ್ ಟೈಮ್ ಅಲ್ಲಿ ಅದೇ ತರ ಫುಲ್ಫಿಲ್ ನಾವು ಮಾಡ್ಕೊಡ್ತೀವಿ, ಕಮಿಟ್ಮೆಂಟೆಡ್. ಸೊ ಅವ್ರು ಇವತ್ತು ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ನಾವು ನಮ್ಮ ಹತ್ರ ಬಂದಾಗ ಕಸ್ಟಮರ್ ಅವ್ರ ರೆಫರೆನ್ಸ್ ಅಲ್ಲಿ ಅವ್ರು ಹೇಳಿರೋದನ್ನ ರಿವ್ಯೂ ನಮ್ಮ ಹತ್ರನೂ ಹಂಚ್ಕೊಂಡಿದ್ದಾರೆ ತುಂಬಾ ಜನ. ಇದನ್ನ ನಾವು
ಹೇಳ್ಕೊಳಕ್ಕೆ ನಮ್ಗೆ ಒಂದು ಇದಾಗ ಒಂದು ಇಲ್ಲ, ನಿಮ್ಮ ಸಂತೋಷದಿಂದ ಹೇಳ್ತಾ ಪಿಲ್ಲರ್ಸ್ ಇದ್ದೀವಿ. ಬೀಮ್ಸ್ ನೋಡಿದ್ರೇನೆ ಹ್ಮ್. ಎಷ್ಟು ತೂಕವಾಗಿ ಒಂದೊಂದು ಪಿಲ್ಲರ್ ಬೀಮ್ ಮಾಡಿದಿರ ಅಂದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ. ಸರ್, ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಲೊಕೇಶನ್ ನಿಮ್ಗೆ RR ನಗರ್ ಬೆಮೆಲ್ ಲೇಔಟ್ ಸೆಕೆಂಡ್ ಫೇಸ್ ಅಂತ. ಆ ಸೆಕೆಂಡ್ ಫೇಸ್ ನೀವು ಕೇಳಿರ್ಬೋದು. RR ನಗರಲ್ಲಿ ಬೆಮೆಲ್ ಲೇಔಟ್ ಐಡಲ್ ಹೋಮ್ಸ್ is ಹೌದೌದು one of sir. the best places for living. ರೆಸಿಡೆನ್ಷಿಯಲ್ ಪ್ಯೂರ್ಲಿ ರೆಸಿಡೆನ್ಷಿಯಲ್. ಆಮೇಲೆ Greenery RR ತುಂಬಾ ನಗರಲ್ಲಿ ಒಂದ್ ಮನೆ ಬೇಕು ಅಂತ ಕೇಳೋರಲ್ಲಿ 99% ಬೆಮೆಲ್ ಲೇಔಟ್ ಅಂಡ್ ಐಡಲ್ ಹೋಮ್ಸ್ ಅಲ್ಲೇ ಕೇಳ್ತಾರೆ. ಸೊ ನೀವು ತುಂಬಾ ವಿಡಿಯೋಸ್ ಮಾಡಿದೀರಾ, ನಿಮ್ಗೂ ಗೊತ್ತಿದೆ. ಆತರ ಪ್ರೈಮ್ ಲೊಕೇಶನ್ ಸರ್. RR ನಗರಲ್ಲಿ ಒಂದ್ ಮನೆ ಬೇಕು ಅಂದ್ರೆ ಸೊ ದಿಸ್ ಒನ್ ಆಫ್ ದಿ ಗುಡ್ ಒಳ್ಳೆ ಸೆಲೆಬ್ರಿಟೀಸ್ ಇರೋ ಲೊಕ್ಯಾಲಿಟಿಯಲ್ಲೇ ಡೆಫಿನೆಟ್ಲಿ ಸರ್. ನಾವು ಇವಾಗ ಏನ್ ನಾವು ನಿಂತಿದೀವ ಈ ಪ್ಲೇಸ್ ಇಂದ 2 ಕಿಲೋಮೀಟರ್ ಅಲ್ಲಿ ನಂಬರ್ ಆಫ್ ಸೆಲೆಬ್ರಿಟೀಸ್ ಮನೆ ಇದೆ. ಅದೇ ಸೊ ಟು ಬಿ ಟ್ರಾನ್ಸ್ಪರೆಂಟ್ ಹೇಳ್ಬೇಕಂದ್ರೆ ರಾಜರಾಜೇಶ್ವರಿ ನಗರ ಅಂತ ಹೇಳೋದೇ ನೆಸೆಸಿಟಿ ಇಲ್ಲ ಸರ್. ಇವಾಗ ಸೆಂಟರ್ ಆಫ್ ದಿ ನಿಜ ಸಿಟಿ ತರ. ಆಮೇಲೆ ನಿಮ್ಗೆ ಇನ್ನೊಂದೇನಂದ್ರೆ ಸರ್, ಇಲ್ಲಿ sir. ಟ್ರಾಫಿಕ್ ಜಾಮ್ ಆಗ್ಲಿ, ಸೊ ಓವರ್ ಕ್ರೌಡೆಡ್ ಪ್ಲೇಸ್ ಆತರ ಇಲ್ಲ. ಓವರ್ ಕ್ರೌಡೆಡ್ ಎಲ್ಲಿ ನೋಡಿದ್ರು ಜನ ಕೈಗೆ ಕಾಲ್ಗೆ ಜನ ಆತರ ಎಲ್ಲ ಇರಲ್ಲ. ನಿಮ್ಗೆ ಕಾರಿಡಾರ್ಸ್ ಫ್ರೀ ಇರುತ್ತೆ. ಅಫಿಷಿಯಲ್ ಜಾಗ, ಅಫಿಷಿಯಲ್ ಪ್ಲೇಸ್, ಟ್ರಾಫಿಕ್ ಲೆಸ್ ಇರುತ್ತೆ. ಸೊ ಆತರ ಇದು ನೀವು ನೋಡ್ಬೋದು. ಇದು ಪಾರ್ಕಿಂಗ್ ಪ್ಲೇಸ್. ಇದು ಬಿ ಬ್ಲಾಕ್, ಬಹಳ ವಿಶಾಲವಾಗಿದೆ ಸರ್. ಬಿ ಬ್ಲಾಕ್ ತುಂಬಾ ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಪ್ಲೇಸ್. ಒಂದು ಯೂನಿಟ್ ಗೆ ಎಷ್ಟು ಕಾರ್ ಪಾರ್ಕಿಂಗ್ ಬರುತ್ತೆ ಸರ್? ಒಂದು ಯೂನಿಟ್ ಗೆ ಒಂದೇ ಕಾರ್. ಒಂದ್ ಕಾರ್ ಪಾರ್ಕಿಂಗ್, ಒಂದು ಟೂ ವೀಲರ್ ಕಾರ್ ಪಾರ್ಕಿಂಗ್. ಒಂದು ಟೂ ವೀಲರ್ ಎರಡು ಗಾಡಿ ಟೂ ವೀಲರ್ ನಿಲ್ಸ್ಕೊಳ್ಬಹುದು. ಓಕೆ ಓಕೆ ಓಕೆ. ಸೊ ತುಂಬಾ ನಿಮ್ಗೆ ಇಲ್ಲಿಂದಾನೆ ಗ್ಯಾಸ್ ಕನೆಕ್ಷನ್ ಪ್ರತಿಯೊಂದೂ ಗ್ರೌಂಡ್ ಫ್ಲೋರ್ ಇಂದ ಹೌದು ಸರ್. ಪಾರ್ಕಿಂಗ್ ಅಲ್ಲಿ ಇಂಡಿವಿಜುವಲ್ ಈಚ್ ಮನೆಗೆ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ ನಿಮ್ಗೆ. ಓಕೆ ಓಕೆ ಸರ್. ಇದು ಎಂಟ್ರೆನ್ಸ್ ಸರ್? ಬಿ ಸರ್ ಇದು ಬಿ ಬ್ಲಾಕ್ ಎಂಟ್ರೆನ್ಸ್. ಓಕೆ ಓಕೆ. ಬನ್ನಿ ಸರ್, ಹಾಗೆ ನೀವು ನೋಡ್ಬೋದು ಸ್ಟೇರ್ ಕೇಸ್. ಹೌದು ಸರ್. ಎಲ್ಲ ವರ್ಕು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಇಟ್ಸ್ ನಾಟ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಓನ್ಲಿ ಟೈಲ್ಸ್ ಲೈಯಿಂಗ್ ವರ್ಕ್ ಮಾತ್ರ ಪೆಂಡಿಂಗ್ ಇದೆ. ಬರೀ ಟೈಲ್ಸ್ ವರ್ಕ್ಸ್. ಹೌದು. ಇನ್ನೊಂದು ನೆಕ್ಸ್ಟ್ 45 ಡೇಸ್ ಅಲ್ಲಿ ಸೊ ಕಸ್ಟಮರ್ಸ್ ಗೆ ನಾವೆಲ್ಲ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಫ್ಲೋರಿಂಗ್, ರೇಲಿಂಗ್ಸ್ ಎರಡೇ ಅನ್ಕೊಂತೀನಿ ಅದು ಸರ್. ಹೌದು ಸರ್. ಸರ್ ಇದು ಹೇಳ್ದಂಗೆ ಇದು ಬಿ ಬ್ಲಾಕ್. ಬಿ ಬ್ಲಾಕ್ ಅಲ್ಲಿ 3 BHK ಒಂದಿದೆ, 2 BHK ಒಂದಿದೆ. ಫ್ಲೋರ್ಗೆ 2 ಮನೆ ಬರುತ್ತೆ. ಇದು ನೋಡ್ಬೋದು ನೀವು. ಈಸ್ಟ್ ಫೇಸಿಂಗ್ 2 BHK. ಇದು ಈಸ್ಟ್ ಫೇಸಿಂಗ್ ಬರುತ್ತಲ್ಲ ಸರ್? ಈಸ್ಟ್ ಫೇಸಿಂಗ್. ಓಕೆ ಸರ್. ಅಗೇನ್ ಪೂಜಾ ಆಮೇಲೆ ಮೈನ್ ಡೋರ್ ಎಲ್ಲ ಟೀಕ್ ಬರುತ್ತೆ ನೋಡಿ. ಪೂಜಾ ರೂಮ್ ನೀವು ನೋಡ್ಬೋದು. 2 BHK ಗೆ ಈ ತರ ಲಕ್ಸುರಿ ಆಗಿ ಲಿವಿಂಗ್ ಏರಿಯಾ ಸಿಗೋದು ಕಡಿಮೆ. ಇದು 1250 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಸೊ ಫ್ಲೋರ್ ಒಂದೇ ಮನೆ 2 BHK ಮಾಡಿದೀವಿ. ಮಿಕ್ಕಿದೆಲ್ಲ 3 BHK. ಇದು ಲಿವಿಂಗ್ ಏರಿಯಾ ಸ್ಪೇಷಿಯಸ್ ಆಗಿದೆ ಸರ್. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಇದು ನೋಡಿ ಅಗ್ನಿಮೂಲೆ ಕಿಚನ್ ಮಾಡಿದೀವಿ. ಡೈನಿಂಗ್ ಬರುತ್ತೆ. ಡೈನಿಂಗ್ ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್. ಹೌದು ಹೌದು. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದೆ. ಬಾಲ್ಕನಿ ಇದೆ. ಬಾಲ್ಕನಿ ಇದೆ ನಿಮ್ಗೆ. ಬಾಲ್ಕನಿ ನಿಮ್ಗೆ ಅಕ್ಕಪಕ್ಕ ತುಂಬಾ ಫ್ರೀ ಆಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ನೇಚರ್ ಏನು ಅಂತ ನಿಮ್ಗೆ ಇಲ್ಲಿಂದ ನಿಂತ್ಕೊಂಡ್ರೆ ಗ್ರೀನರಿ ಏರ್ ಕೂಡ ಆಕ್ಸಿಜನ್ ಚೆನ್ನಾಗಿರುತ್ತೆ. ಹೌದು. ಕ್ವಾಲಿಟಿ ಆಫ್ ಏರ್ RR ನಗರದಲ್ಲಿ. ಆಮೇಲೆ ಈ ಪ್ಲೇಸ್ ಈಗ ಬೆಂಗಳೂರಲ್ಲಿ ನೀವು ಹೇಳೋ ತರ ಸರ್ ಮೇನ್ ಅದೇ ಆಕ್ಸಿಜನ್ ಕಮ್ಮಿ ಇದೆ. ಇಲ್ಲಿ ಈ ಪ್ಲೇಸ್ ಅಲ್ಲಿ ತುಂಬಾ ಗ್ರೀನರಿ ಇದೆ ಸರ್. ಮರಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಮರ ಇದೆ. ಸೊ ನಿಮ್ಗೆ ಏರ್ ಪೊಲ್ಯೂಷನ್ ಎಲ್ಲ ಕಡಿಮೆ. ಇದು ವಾಶ್ರೂಮ್ ಅಟ್ಯಾಚ್. 2ನೇ ರೂಮು. ಇದು 2ನೇ ರೂಮ್ ಅಲ್ಲ ಸರ್? 2 BHK ಸರ್. ತುಂಬಾ ಲಕ್ಸುರಿ ಇದು. ಹಾಗೆ 2 BHK ಆದ್ರೂ ನಿಮ್ಗೆ ತುಂಬಾ ಸ್ಪೇಸಿಯಸ್ ಆಗಿದೆ ಮನೆ ಸರ್. ಹೌದು, ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸಿಕ್ಕಾಪಟ್ಟೆ ಸ್ಪೇಸಿಯಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ. ಸೊ ಇದು ಕಾರಿಡಾರ್. ನಿಮ್ಗೆ ಲಿಫ್ಟ್ ಇಂದ ಈಚೆ ಬಂದಿದ ತಕ್ಷಣ ಇಲ್ಲಿ ಒಂದು ಗೇಟ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್. ಇಲ್ಲಿ ಪ್ರೈವೇಟ್ ನೀವು ಒಂದು ಗೇಟ್ ಹಾಕೊಂಡ್ರೆ ನೋಡಿ ಈ ಸ್ಪೇಸ್ ಏನೆಲ್ಲ ಎಲ್ಲ ನಿಮ್ಗೆ ಪ್ರೈವೇಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಇಂಡಿವಿಜುವಲ್. ಹೌದು. ಸೊ ಇದು 2 BHK ಆಯ್ತು. ಈ ಫ್ಲೋರ್ ಅಲ್ಲಿ ಅಗೇನ್ ಇನ್ನೊಂದು ಮನೆ ಇದೆ 3 BHK. ಓಕೆ. ಇದು 1450 ಸ್ಕ್ವೇರ್ ಫೀಟ್. ಇದು ನಿಮ್ಗೆ ಅಗೇನ್ ತುಂಬಾ ಲಕ್ಸುರಿ ಫ್ಲಾಟ್ ಸರ್ ಇದು. ನೀವು ನೋಡ್ಬೋದು. ಇದು ಲಿವಿಂಗ್ ಸ್ಪೇಸ್, ಕಿಚನ್, ಓಪನ್ ಕಿಚನ್ ಕೊಟ್ಟಿದೀವಿ. 1450 ಸ್ಕ್ವೇರ್ ಫೀಟ್ ಬರುತ್ತೆ ಇದು ಟೋಟಲ್ ಬಿಲ್ಟ್ ಅಪ್. ಹೌದು. 1450 ಸ್ಕ್ವೇರ್ ಫೀಟ್. ತುಂಬಾ ಸ್ಪೇಷಿಯಸ್ ಆಗಿದೆ. ತುಂಬಾ ಸ್ಪೇಸಿಯಸ್ ಆಗಿದೆ. ಇದು ಡೈನಿಂಗ್. ಇದಕ್ಕೊಂದು ಬಾಲ್ಕನಿ, ದೊಡ್ಡ ಬಾಲ್ಕನಿ. ಬಾಲ್ಕನಿ ನೀವು ನೋಡ್ಬೋದು ತುಂಬಾ ದೊಡ್ಡದಾಗಿದೆ. ಈ ಕಡೆ ನೋಡಿ ನೀವು ಅನ್ನೋ ತರ ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ.
ಎಲ್ಲ ಸುತ್ತಲೂ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಇದೆ ಸರ್. ಪೀಸ್ಫುಲ್ ಯಾವ್ದು- ಆಗಿ ಪಿನ್ ಹೌದು. ಡ್ರಾಪ್ ಸೈಲೆಂಟ್ ಇರುತ್ತೆ ಸರ್. ಹೌದು. ಇದೇ ತರ ಇವಾಗ ಏನ್ ಡೇ ಟೈಮ್ ನಾವು 11 ಗಂಟೆ 12 ಗಂಟೆ ವಿಡಿಯೋ ಮಾಡ್ತಾ ಇದೀವಿ, ಹೌದೌದು, ಇದೇ ತರ ನೈಟ್ 10 ಗಂಟೆ ಬಂದ್ರು ಇದೇ ತರ ಸೇಮ್ peaceful ಅಟ್ಮಾಸ್ಫಿಯರ್ ಆಗಿ. ಇರುತ್ತೆ. ನೋಡಿ ಇದು Dining. ಡೈನಿಂಗ್, ವಾಶ್ರೂಮ್, ವಾಶ್ರೂಮ್, ಇದೊಂದು ರೂಮ್ ಬರುತ್ತೆ. ಇದೊಂದು ರೂಮ್ ಬರುತ್ತೆ. ಓಕೆ, ಸ್ಪೇಷಿಯಸ್ ಆಗಿದೆ ಇದೊಂದು ರೂಮು. ಅದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದೀನಿ. ಇದು ಕಾಮನ್ ಬಾತ್ರೂಮ್, ಕಾಮನ್ ಬಾತ್ರೂಮ್, ಇದೊಂದು ರೂಮು. ಸೊ ನೋಡಿ ಸರ್, ಇದು ಮಾಸ್ಟರ್ ಬೆಡ್ರೂಮ್. ಸೊ ಯಾವ ತರ ಸ್ಪೇಸ್ ಬಹಳ ಅದ್ಭುತವಾಗಿದೆ ಸರ್. ವೆಂಟಿಲೇಷನ್ ಆಗ್ಲಿ, ಬೆಳಕಾಗ್ಲಿ, ಪ್ರತಿಯೊಂದು ತುಂಬಾ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ತುಂಬಾ ಲಕ್ಸುರಿ ಸ್ಪೇಷಿಯಸ್ ಆಗಿದೆ ಸರ್. ಮೇನ್ ಥಿಂಗ್ ಅದು ಸ್ಕ್ವೇರ್ ಫೀಟ್ ಅಲ್ಲಿ. ಸೊ ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೌದು, ಇದೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಕೊನೆ ರೂಮ್ ಸರ್, 3ನೇ ರೂಮ್. ಇದು ಥರ್ಡ್ ರೂಮ್ ಗೆಸ್ಟ್ ರೂಮ್ ಅಥವಾ ಚಿಲ್ಡ್ರನ್ ರೂಮ್. ಸೊ ನೀವು ಯಾವ ತರ ಆದ್ರೂ ತಗೋಬಹುದು. ಇದೊಂದು ರೂಮ್, 1450 ಸ್ಕ್ವೇರ್ ಫೀಟ್. ಈಗ ಹಾಗೆ ಟೆರೆಸ್ ಹೋಗ್ಬಿಡೋಣ ಬನ್ನಿ. ಸ್ಟೇರ್ಸ್ ಹೋಗೋಣ. ನೋಡಿ ನೀವು ನೋಡ್ಬೋದು ಸರ್. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರತಿಯೊಂದು ಮನೆಗೆ ನಿಮ್ಗೆ ಇಂಡಿಪೆಂಡೆಂಟ್ ವಾಲ್ ಇರುತ್ತೆ. ಸೊ ಕಾಮನ್ ವಾಲು ನಾವು ಯಾವುದಕ್ಕೂ ಕೊಡೋದು ಇಲ್ಲ. ನೋಡಿ ಈ ತರ ಮನೆಯಿಂದ ಮನೆಗೆ 4 ಅಡಿ ನಿಮ್ಗೆ ಗ್ಯಾಪ್ ಇರುತ್ತೆ. ಹೌದೌದು, ನೀವು ನೋಡ್ಬೋದು. ಅವ್ರವ್ರು ಪ್ರೈವೇಟ್ ಮಾಡಿ ಕೊಟ್ಟಿದ್ದೀರಾ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬರಬಾರ್ದು. ನಿಜ ನಿಜ ನಿಜ. ಬನ್ನಿ ಮೇಲೆ ಟೆರೆಸ್ ಹೋಗೋಣ ಬನ್ನಿ ಸರ್. ಇದು ಟೆರೆನ್ಸ್ ಎಂಟ್ರೆನ್ಸ್. ಹೌದು, ಅದಕ್ಕೊಂದು ಸಪ್ರೇಟ್, ಇದಕ್ಕೊಂದು ಸಪ್ರೇಟ್ ಎಂಟ್ರೆನ್ಸ್. ಹೌದು. ಇದು ಈ ಬ್ಲಾಕ್ಗೆ ಸಪ್ರೇಟ್ ಟೆರೆಸ್ ಇದೆ, ಆ ಬ್ಲಾಕ್ ಸಪ್ರೇಟ್ ಟೆರೆಸ್ ಇದೆ. ನೀವು ನೋಡ್ಬೋದು ಸರ್, ಅಲ್ಲಿ ಓಂಕಾರ್ ಹಿಲ್ಸ್ ದೇವಸ್ಥಾನ ಕಾಣ್ತಾ ಇದೆ. ಅದು ಸೊ ವೆರಿ ನಿಯರ್ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ನೋಡಿ ಅದು ಓಂಕಾರ್ ಹಿಲ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಮೇಲ್ ಬಂದು ನೀವು ದೇವರಿಗೆ ಕೈ ಮುಗಿದ್ಬಿಟ್ಟು ಬೇರೆ ಕೆಲಸ ನೋಡ್ಬೋದು, ನಮಸ್ಕಾರ ಮಾಡ್ಬೋದು. ಫುಲ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿದೆ ನೋಡಿ ಸರ್. ಇದು ಇದು YGR ಮಾಲ್. YGR ನೀವು ನೋಡ್ಬೋದು. ನೋಡಿ ಇದೇ YGR ಮಾಲ್. ಅದು ವೆರಿ ನಿಯರ್. ನೀವು ನೋಡ್ಬೋದು ಸರ್, 100 ಮೀಟರ್ಸ್ ಜಸ್ಟ್ ಥ್ರೋತ್ ಒಂದು ಡಿಸ್ಟೆನ್ಸ್. ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಇದೆ. ಇದು ಮೇನ್ ರೋಡ್ ಬರುತ್ತಲ್ಲ ಸರ್? ಹೌದು ಸರ್. ಇದು ಇಲ್ಲಿ ನೋಡಿ, ಈ ರೋಡ್ ನೀವೇನ್ ನೋಡ್ತಾ ಇದೀರೋ ಇಲ್ಲಿ ಬರುತ್ತೆ. ಇಲ್ಲಿಂದ 2 ಕಿಲೋಮೀಟರ್ಸ್ RR ಗೇಟ್ ಆರ್ಚ್ ಬರುತ್ತಲ್ಲ, ಇಲ್ಲಿಂದ 2 ಕಿಲೋಮೀಟರ್. ಹೌದು, ಅದು ಮೈನ್ ರೋಡ್ ಕಾಣ್ತಾ ಇದೆ ನೋಡಿ, ಅದೇ RR ನಗರ ಮೇನ್ ಆರ್ಚ್. 2 ಕಿಲೋಮೀಟರ್ಸ್ ಆರ್ಚ್. ಅದು ಸೆಂಚುರಿ ಅಪಾರ್ಟ್ಮೆಂಟ್. ಓಕೆ ಸರ್ ತುಂಬಾ ಪ್ರೈಮ್ ಆಗಿದೆ ಲೊಕೇಶನ್ ಅಂತೂ. RR ನಗರದಲ್ಲಿ ಒನ್ ಆಫ್ ದಿ ಗುಡ್ ಲೊಕೇಶನ್, ಐಡಿಯಲ್ ಪ್ಲೇಸ್. ಆಮೇಲೆ ಪ್ರೀಮಿಯಂ ಆಗಿದೆ ಸರ್ ಜಾಗ ಆಗ್ಲಿ. ತುಂಬಾ ಫ್ಲಾಟ್ ಅಂತೂ ನೀವೇನ್ ನೋಡಿದಿರೋ ಅದ್ ನೀವು ತುಂಬಾ ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಓನರ್ ನಂಬರು ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಂತ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್, ಕಂಟೆಂಟ್ ಆಫ್ ಪ್ರಾಪರ್ಟಿ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಈ ಪ್ರಾಪರ್ಟಿ ಲೈಕ್ ಆದ್ರೆ ನಾವು N9 ಪ್ರಾಪರ್ಟೀಸ್ ಇಂದ ಯಾರ್ಯಾರು ಬರ್ತಾರೋ ಅವ್ರಿಗೆ ನೆಗೋಷಿಯೇಬಲ್ ಅಲ್ಲಿ ಒಳ್ಳೆ ರೇಟ್ಗೆ ನಾವು ಪ್ರೈಸಿಂಗ್ ಮಾಡ್ಕೊಡ್ತೀವಿ. 7,500 ಪರ್ ಸ್ಕ್ವೇರ್ ಫೀಟ್ಗೆ ನಾವು ಇವಾಗ ಕೋಟ್ ಮಾಡ್ತಾ ಇದ್ದೀವಿ. N9 ಇಂದ ಬರೋರಿಗೆ ನಾವು ಡೈರೆಕ್ಟ್ ಆಗಿ 1 lakh ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, ಪ್ಲಸ್ ನೆಗೋಷಿಯೇಟ್ ಆಗುತ್ತೆ ಸರ್. ದಯವಿಟ್ಟು ಸಪೋರ್ಟ್ ಮಾಡಿ.